ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫ್ರೆಶ್ ಫಿಲ್ಟರ್ ಕಾಫಿ, ಒಂದು ಘಳಿಗೆ ನನಗಾಗಿ ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರೋ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರೋ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರೋ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ 24, 30 ಅಥವಾ 36 ತಿಂಗಳುಗಳ ಸುಲಭ ಕಂತುಗಳ ಸೌಲಭ್ಯದೊಂದಿಗೆ ಸ್ಪಾಟ್ ಬುಕಿಂಗ್ ಕೇವಲ 5,000 ರೂಪಾಯಿಗಳಿಗೆ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೆ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೆ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ವೀಕ್ಷಕರೇ, ಇಂದು ಡಿಸೆಂಬರ್ 31ನೇ ತಾರೀಕು, ಶುಭ ಮಂಗಳವಾರ. ಈ ದಿನದ ವಿಶೇಷತೆ ಏನು ಹಾಗೂ ನಾವು ಮಾಡಬೇಕಾಗಿರುವಂಥ ಪೂಜಾನುಷ್ಠಾನಗಳೇನು, ಜೊತೆಗೆ ನಿಮ್ಮ ಸ್ವರತರಂಗ ಹಾಗೂ ಕಣ್ಣುಗಳ ಸ್ಪಷ್ಟ ರೇಖೆಗಳನ್ನು ನೋಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜಿಯವರು ಎಂದಿನಂತೆ ನೀಡ್ತಾರೆ. ಅಷ್ಟೇ ಅಲ್ಲ, ನೀವೆಲ್ಲರೂ ಕಾತುರದಿಂದ ಕಾಯುವಂಥ ರಾಶಿಫಲ ಈ ದಿನ ಯಾವ ರೀತಿಯ ಫಲವನ್ನು ನಮಗೆ ನೀಡುತ್ತೆ, ನಮ್ಮ ಫಲಗಳು, ರಾಶಿ ಫಲಗಳು ಅಂತ ತಿಳ್ಕೊಳ್ಳೋ ಕುತೂಹಲದಲ್ಲಿರ್ತೀರ. ಅದನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ಧರ್ಮದ ಬಗ್ಗೆ ಆಗಿರ್ಬೋದು, ವನಸಿರಿಯ ಬಗ್ಗೆ ಆಗಿರಬಹುದು, ಮಹತ್ತರ ಮಾಹಿತಿಯನ್ನು ಕೂಡ ನೀಡ್ತಾರೆ. ಇನ್ನು ನೀವು ಪತ್ರಗಳನ್ನು ಬರೆದು ಕಳಿಸ್ಬೇಕಾದಂಥ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸವನ್ನು ಹೇಳ್ತೀನಿ. ಪತ್ರಗಳನ್ನು ಬರೆದು ಕಳಿಸುವಾಗ 2 ವಿಷಯಗಳು. ಒಂದು, ನಿಮ್ಮ ಭಾವಚಿತ್ರ, ಕಣ್ಣಿನ ರೇಖೆ ಸ್ಪಷ್ಟವಾಗಿ ಕಾಣಿಸುವಂಥ ಭಾವಚಿತ್ರವನ್ನು ಕಳಿಸಿ. ಪ್ರತಿನಿತ್ಯ ಬೆಳಗ್ಗೆ ನಾನು ಹೇಳುವಂಥ ಮಾತಿದು. ಯಾಕಂದರೆ ನೀವು ಪತ್ರಗಳನ್ನು ಕಳಿಸಿದಾಗ ನಿಮಗೆ ನಿರಾಶೆ ಆಗಬಾರ್ದು. ನೀವು ಏನು ಪತ್ರವನ್ನು ಕಳಿಸಿ ನಿಮ್ಮ ಸಮಸ್ಯೆ ಏನಿದೆ ಅಂತ ನಮ್ಮ ಜೊತೆಗೆ ಹಂಚ್ಕೋತಿದ್ದೀರೋ ಅದಕ್ಕೆ ಗುರೂಜಿಯವರು ಪರಿಹಾರವನ್ನು ನೀಡೋದಕ್ಕೆ ಸಾಧ್ಯ ಆಗಬೇಕು. ಹಾಗಾದರೆ ನಿಮ್ಮ ಕಣ್ಣಿನ ರೇಖೆ ಸ್ಪಷ್ಟವಾಗಿ ಕಾಣಿಸ್ಬೇಕು. ನಮ್ಮ ವಿಳಾಸ ಜಿ ಕನ್ನಡ ವಾಹಿನಿ, ಮಹರ್ಷಿ ವಾಣಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, ಬೆಂಗಳೂರು 1. ಅಷ್ಟೇ ಅಲ್ಲ, ನಿಮಗೆ ವನಸಿರಿ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಅಥವಾ ನಿಮ್ಮ ಸುತ್ತಮುತ್ತಲೂ ಬೆಳೆಯುವಂಥ ವನಸಿರಿ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ಪತ್ರವನ್ನು ಬರೆದು ಕಳಿಸಿ. ಹಾಗೆ ಪತ್ರದ ಮೇಲೆ ವನಸಿರಿ ಬಗ್ಗೆ ಅನ್ನೋದನ್ನು ಮೆನ್ಷನ್ ಮಾಡಿ. ಇನ್ನು ದೂರವಾಣಿ ಸಂಖ್ಯೆ ನಾನು ಎಂದಿನಂತೆ ಹೇಳ್ತೀನಿ. ನೀವು ಕರೆ ಮಾಡಬೇಕು ಅಂತಿದ್ರೆ 080-4121999, ದಟ್ ಇಸ್ 41219999. ಇಲ್ಲ ನಾವು ಗುರೂಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅವರ ಕಚೇರಿಯ ನಂಬರ್ ಕೊಡ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ನೀವು ತೊಗೋಬೋದು. ನಂಬರ್ ಈ ರೀತಿ ಇದೆ: 080-266-90055, ದಟ್ ಇಸ್ 080-266-90055. ಇನ್ನೊಂದು ನಂಬರ್ ಇದೆ 9482509759, 9482509756. ಇದು ಗುರೂಜಿಯವರ ಪರ್ಸ್ನಲ್ ನಂಬರ್ ಅಲ್ಲ, ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಕಚೇರಿಯ ನಂಬರ್. ಈ ನಂಬರ್ಗೆ ಕರೆ ಮಾಡಿದ್ರೆ ಗುರೂಜಿಯವ್ರನ್ನ ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟನ್ನು ನೀವು ತೊಗೋಬೋದು. ಇನ್ನು ನಮ್ಮ ಕ್ಯಾಲೆಂಡರ್ ಮಾಸ ಏನು ಹೇಳ್ತಾರೆ ಗುರೂಜಿಯವರು, ಇಂದು ಕೊನೆಯ ದಿನ ಡಿಸೆಂಬರ್ 31 ಅಂದರೆ ಈ ವರ್ಷ ಸಾಕಷ್ಟು ವಿಚಾರಗಳು ನಡೆದಿದೆ. ಧಾರ್ಮಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಒಂದಷ್ಟು ಖುಷಿಯ ವಿಚಾರಗಳು, ಒಂದಷ್ಟು ನೋವಿನ ವಿಚಾರಗಳು, ಇದರ ಬಗ್ಗೆ ಕೂಡ ಮಾತಾಡೋಣ. ಹಾಗೆ ಒಂದಷ್ಟು ವಿಶೇಷವಾದ ಮಾಹಿತಿಯನ್ನು ಗುರೂಜಿಯವರಿಂದ ತಿಳ್ಕೊಳ್ಳೋಣ. ಇದೆಲ್ಲ ಪ್ರಾರಂಭ ಆಗಬೇಕು ಅಂದರೆ ಮೊದಲಿಗೆ ಮಂಗಳವಾರ ದೇವಿ ದರ್ಶನ ಮಾಡೋದು ಬಹಳ ಒಳ್ಳೆಯದು. ಹಾಗಾಗಿ ಮೊದಲಿಗೆ ದೇವಿ ದರ್ಶನ ಮಾಡ್ಕೊಂಡು ಬರೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी
निवारिणि कविमुक्तनि गतिनाशिनि त्रिलोचनी ब्रह्माण्डजननी ब्रह्माण्डोदरि ब्रह्माणि जय दुर्गाम्बे दुरितनिवारिणि दुःखविमोचनि दुर्गतिनाशिनि त्रिलोचनी ब्रह्माण्डजननी ब्रह्माण्डोदरि ब्रह्माणि जय दुर्गाम्बे। धारिणि भवभयहारिणि कात्यायनि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं। ದೇವಿ ದರ್ಶನದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ದಿನ ಖಂಡಿತವಾಗ್ಲೂ ಶುಭವಾಗಿರುತ್ತೆ ಅನ್ನೋ ನಂಬಿಕೆ ನಮ್ಮದು. ಬನ್ನಿ, ಕಾರ್ಯಕ್ರಮದಲ್ಲಿ ರಾಶಿ ಫಲ ತಿಳ್ಕೋಬೇಕು, ದಿನದ ವಿಶೇಷತೆ ತಿಳ್ಕೋಬೇಕು ಅಂದರೆ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಬರಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ವನಸಿರಿ ಆಯುರ್ವೇದ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ಸ್ವರ ಸರ್ವಜ್ಞ, ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಗುರೂಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆಯಸ್ತು ಮಹಾಮಾಯೇ ಶ್ರೀ ಬೀಡೆ ಸುರಭೋಜದೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುದೆ. ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಾ, ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ ಧನುರ್ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಆರಾಧನೆ ಇದೆಲ್ಲವೂ ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಮಂಗಳವಾರ ಅಂತ ಮೂಗುಮುಣಿತಕ್ಕಂಥದ್ದಲ್ಲ. ಜೊತೆಗೆ ವರ್ಷದ ಕಡೆಯ ದಿನ ಹೊಸ ವರ್ಷ ಪ್ರಾರಂಭ ಆಗುವಂತಹ ಮಧ್ಯರಾತ್ರಿ 12 ಗಂಟೆ ಆದರೆ ಇಂಗ್ಲೀಷ್ ಮಾಸದ ಪ್ರಕಾರ, ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಮಾತ್ರ ಇದು ಹೊಸ ವರ್ಷ. ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೊಸ ವರ್ಷ ಬಂತು ಅಂತ ಸಡಗರ ಸಂಭ್ರಮ ಎಂಬತಕ್ಕಂತಹದ್ದು ಒಂದಷ್ಟು ಜನಕ್ಕಂತೂ ಅದರ ಓಲೈಕೆ ಹೇಳಲಿಕ್ಕೆ ಅಸಾಧ್ಯ. ತನ್ನನ್ನು ತಾನು ಮೈಮರೆತು ಕುಣಿಯುವಂತಹ ಕಾಲ ಇವತ್ತು ಎದುರಾಗ್ಬಿಡುತ್ತೆ. ಆದರೆ ಇವತ್ತು ಆಗುವಂತಹ ಅಚಾತುರ್ಯಗಳಿದೆಯಲ್ಲ, ಜೀವನದಲ್ಲಿ ಕಣ್ಣೀರು ಹಾಕುವಂತಹ ಒಂದು ಸಂಘಟನೆಗಳು, ಕಣ್ಣೀರು ಹಾಕುವಂಥ ಘಟನೆಗಳು ಖಂಡಿತ ಎದುರಾಗುತ್ತೆ. ಇವತ್ತಿನ ದಿವಸ ಯಾರು ಮೈಮರೆತು ತಮ್ಮ ಜೀವನದ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ, ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಮರೆತು ಹೆಜ್ಜೆ ಮುಂದಕ್ಕೆ ಹಾಕ್ತಾರಲ್ಲ, ಸ್ತ್ರೀಯರಾಗಲಿ ಪುರುಷರಾಗಲಿ, ಹೆಣ್ಣುಮಕ್ಕಳಿಗೂ ತೊಂದರೆ ಅಲ್ಲೇ, ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಇಬ್ಬರೂ ಸಹಿತ ಮಾಡುವ ತಪ್ಪುಗಳಿದು. ಇವತ್ತಿನ ದಿವಸ ಏನು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂತಹ ಆ ಒಂದು ಗಳಿಗೆ ಅಂತ ಹೇಳಿ ಮಧ್ಯರಾತ್ರಿ 12 ಗಂಟೆಗೆ ಎದ್ದಿದ್ದು ಜೋರಾಗಿ ಕುಣಿದು ಅಥವಾ ಕುಡಿದು ಆ ಮೋರಿಗಳಲ್ಲೋ ಅಲ್ಲೋ ಇಲ್ಲೋ ಬಿದ್ದು ಇನ್ನೇನೋ ಒಂದು ಅಚಾತುರ್ಯಗಳನ್ನು ಮಾಡಿಕೊಂಡು ಮೈಮೇಲೆ ಪ್ರಜ್ಞೆ ಇಲ್ದಿರ ಅರ್ಬರಿಕಲ್ ಬಟ್ಟೆ ಹಾಕ್ಕೊಂಡು ಅದನ್ನು ಇನ್ನೊಬ್ಬರ ಕಣ್ಣಿಗೆ ಬಿದ್ದು ಇನ್ನೇನೋ ಒಂದು ಅಚಾತುರ್ಯಾಗಿ ಬೆಳಗ್ಗೆ ಎದ್ದು ಕಣ್ಣೀರು ಹಾಕ್ತಾ ತಂದೆ ತಾಯಿ ಮುಂದೆ ಕಣ್ಣೀರು ಹಾಕ್ಕೊಂಡು ನಿಂತುಕೊಳ್ಳುವಂಥ ಹೆಣ್ಣುಮಕ್ಕಳು, ಮನೆಯಲ್ಲಿ ತಂದೆ ತಾಯಿ ಗೌರವವಾಗಿ ಬದುಕಿದ್ದು, ಅವರ ಸ್ಥಾನಮಾನ ಒಂದು ವಿಶೇಷವಾಗಿದ್ದು, ಮನೆಯಲ್ಲಿ ಹಿರಿಯರಾಗಿ ಅವರು ಕಷ್ಟಪಟ್ಟು ಒಂದು ಆಸ್ಥಾನಕ್ಕೆ ಬಂದಿರ್ತಾರೆ. ಆದರೆ ಅಂತಹ ಅವರ ಮನೆ ಮಕ್ಕಳು ಸಹಿತ ಇವತ್ತು ಪೊಗರು, ಇವತ್ತಿನ ಒಂದು ಮನಸ್ಥಿತಿ ತಲೆ ನೆಟ್ಟಿಗೆ ನಿಲ್ದಿರ ಇವತ್ತು ಸಂಜೆ 6 ಗಂಟೆಗೆ ಶುರು ಮಾಡಿಕೊಂಡ್ರೆ ಮಧ್ಯರಾತ್ರಿ 12 ಆದರೂ ಆಯಿತು, 2 ಗಂಟೆ ಆದರೂ ಎಲ್ಲಿ ಯಾವ ಮೋರಿನಲ್ಲಿ, ಯಾವ ಲಾಡ್ಜುಗಳಲ್ಲಿ, ಯಾವ ಬೀದಿಗಳಲ್ಲೂ ಎಲ್ಲವೂ ಅವ್ರದ್ದೇ ಹಾರಾಟ. ಆದರೆ ಇದೆಲ್ಲ ಏನೇ ಇದ್ದರೂ ನಿಮ್ಮ ವೈಯಕ್ತಿಕ, ನಿಮ್ಮ ಸಂತೋಷ ನಾನು ಬೇಡ ಅಂತ ಹೇಳೋದಿಲ್ಲ. ಯಾಕೆಂದರೆ ನಿಮಗೆ ಜ್ಞಾನವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಹಣಕಾಸನ್ನು ಸಂಪಾದನೆ ಮಾಡಿದ್ದೀರಿ, ಸುಖ ಸಂತೋಷ ಎಲ್ಲವನ್ನು ಸಹಿತ ಮೋಜು ಮಸ್ತಿಯನ್ನು ಮಾಡ್ತೀರಿ. ಆದರೆ ಮುಂದೊಂದು ದಿವಸ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ತಲೆ ಬಗ್ಗಿಸ್ಬೇಕಾಗತ್ತೆ, ನಿಮ್ಮ ತಂದೆ ತಾಯಿ ಕಣ್ಣೀರು ಹಾಕಬೇಕಾಗತ್ತೆ,
ಜೊತೆಗೆ ನೀವು ಕಣ್ಣೀರು ಹಾಕಿ ನಿಂತುಕೊಳ್ಳುವಂಥ ಕಾಲ ಸಹಿತ ಎದುರಾಗ್ಬಿಡುತ್ತೆ. ಇದರ ಬಗ್ಗೆ ಜಾಗರೂಕತೆ ಬೇಕಾಗತ್ತೆ. ಇವತ್ತು ನಾನು ಆಡಿರುವ ಮಾತು ನಿಮ್ಮಗಳ ಮನಸ್ಸಲ್ಲಿ ನೊಂದಿರಬಹುದು, ನಿಮ್ಮಗಳ ಮನಸ್ಸಲ್ಲಿ ಈ ಕ್ಷಣಕ್ಕೆ ಅದು ನೋವು ಕೊಡಬಹುದು. ತಂದೆ ತಾಯಿ ಸಹಿತ ನನ್ನ ಮಕ್ಕಳ ಸ್ವತಂತ್ರಕ್ಕೆ ಇವರು ಯಾಕೆ ಬರ್ತಾರೆ ಅಂತ ತಿಳ್ಕೊಳ್ಬೋದು. ಆದರೆ ಅವರ ಸ್ವತಂತ್ರವೇ ಅವರಿಗೆ ಮುಳ್ಳಾಗಿ ನಿಂತಾಗ ನೀವೇ ಕಣ್ಣೀರು ಹಾಕುವಂಥದ್ದಾಗತ್ತೆ. ಅದರಿಂದ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಒಂದು ಎಚ್ಚರಿಕೆ ಕೊಡಿ. ಈ ಹೊಸ ವರ್ಷ ಇದು ನಮ್ಮದಲ್ಲ, ಆದರೂ ಸಂತಸ ಸಂಭ್ರಮ ಎಲ್ಲವೂ ಬೇಕಾಗಿದೆ. ಆದರೆ ಅದನ್ನು ಹೇಗೆ ಸ್ವಾಗತಿಸಬೇಕು, ಹೇಗೆ ಅದನ್ನು ಆರಾಧಿಸಬೇಕು, ಯಾವ ಪ್ರಕಾರ ಅದರ ಚಿಂತನೆಯಲ್ಲಿರಬೇಕು, ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಿ. ಯಾಕೆಂದರೆ ಕಳೆದ ದಿನಗಳು ಮುಗಿತು, ಬರುವ ಹೊಸ ದಿನಗಳಾದರೂ ಅಭಿವೃದ್ಧಿ ಆಗಲಿ, ಹೆಚ್ಚಿನ ಯಶಸ್ಸು ನಿಮಗಿರಲಿ, ಒಳ್ಳೆಯದಾಗಲಿ. ಬನ್ನಿ ವೀಕ್ಷಕರೇ, ರಾಶಿಫಲ ಹೇಗಿದೆ ತಿಳ್ಕೊಳ್ಳೋಣ, ಪಂಚಾಂಗ ಶ್ರವಣ ಕೂಡ ಮಾಡೋಣ. ಗುರುಜಿ. ಖಂಡಿತಮ್ಮ. ವರ್ಷದ ಕಡೆಯ ಮಂಗಳವಾರ. ಏನಿದು, ಗುರುಗಳು ಸಹಿತ ಒಂದು ಸತಿ ವರ್ಷದ ಕಡೆ ಅಂತ ಹೇಳ್ತಾರೆ, ಮತ್ತೊಂದು ಸತಿ ಈ ವರ್ಷ ನಮ್ಮದಲ್ಲ ಅಂತ ಹೇಳ್ತಾರೆ. ವರ್ಷದ ಆರಂಭ ಇದಲ್ಲ ಅಂದಮೇಲೆ ವರ್ಷದ ಕಡೆಯ ಮಂಗಳವಾರ ಹೇಗಾಗುತ್ತೆ ಎಂಬತಕ್ಕಂತಹದ್ದು ಹೇಗಪ್ಪ ಅಂದರೆ, ನಮ್ಮಲ್ಲಿ ಎರಡು ಕಣ್ಣುಗಳಿದ್ದಂಗೆ, ಬೇಕು ಅನ್ನೋರು ಬೇಡ ಅನ್ನೋರು. ಯಾವುದು ಸರಿ ಎಂಬತಕ್ಕಂತಹ ಚಿಂತನೆಯನ್ನು ಅವ್ರವ್ರಿಗೆ ಬಿಟ್ಬಿಡ್ತೀವಿ ನಾವು. ಉದ್ದೇಶ ಇಷ್ಟೇ, ಇಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ನೆಮ್ಮದಿಯಾಗಿರಬೇಕು, ನಗನಗ್ತಾ ಇರಬೇಕು, ಸುಂದರವಾದ ಬದುಕನ್ನು ಕಾಣಬೇಕು ಎಂಬತಕ್ಕಂಥದ್ದು ಒಂದೇ ಮಹದಾಸೆ, ಅದು ಆಜ್ಞಾಚಕ್ರ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಣ್ಣು ಈ ಬೇಡವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸಂಪ್ರದಾಯಗಳನ್ನು ಬೇಕು ಅಂತ ಹಠ ಪಡ್ತಕ್ಕಂಥದ್ದು. ಇನ್ನೊಂದು ಕಣ್ಣು ಶಾಸ್ತ್ರಬದ್ಧವಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಇದು ಹೀಗೇ ಇರಬೇಕು, ಹೀಗೇ ನಡಿಬೇಕು, ಇದು ಹಿಂದಿನಿಂದ ಬಂದಿರೋ ಪದ್ಧತಿ, ಇದು ಹಿಂದಿನ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅವರು ಹಾಕಿರ್ತಕ್ಕಂಥ ಭದ್ರ ಬುನಾದಿ ನಾವು ಯಾವತ್ತೂ ಕೆಡಿಸಬಾರ್ದು, ನಾವು ಅದರಂತೆ ನಡಿಬೇಕು ಎಂಬತಕ್ಕಂಥದ್ದು. ಇದೆರಡರನ್ನು ಚಿಂತನೆ ಮಾಡಿ ಮಧ್ಯದಲ್ಲಿರ್ತಕ್ಕಂಥ ಆಜ್ಞಾಚಕ್ರದಿಂದ ಬರುವಂತಹ ಒಂದೊಂದು ಮಾತುಗಳು. ಹಾಗಾಗಿ ವರ್ಷದ ಕಡೆಯ ಮಂಗಳವಾರ ಅಂತಲಾದರೂ ಸರಿಯೇ, ಅಥವಾ ಒಂದಷ್ಟು ಆಪತ್ತುಗಳನ್ನು ತಂದುಕೊಳ್ಳೋದಕ್ಕೆ ನಾವು ಸ್ವಾಗತಿಸುವಂತಹ ಸಮಯ ಪ್ರಾರಂಭ ಆಯಿತು ಅನ್ನುವಂಥದ್ದಾದರೂ ಸರಿಯೇ. ಯಾಕೆಂದರೆ ಸಾಕಷ್ಟು ಜನ ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿದು. ಇವತ್ತು ರಾತ್ರಿ 12 ಗಂಟೆಗೆ ಆ ಸೆಲೆಬ್ರೇಷನ್ ನೀವು ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನ ಮನೆ ಮಠ ಬಿಟ್ಟು ಹುಡುಗರು ಎಲ್ಲರೂ ಒಂದು ಕಡೆ ಸೇರಿ, ಅದರಲ್ಲೂ ಹೆಣ್ಣುಮಕ್ಕಳು ಒಂದು ಕಡೆ ಸೇರಿ, ಯಾಕೆಂದರೆ ಕಳೆದ ಆದಂತಹ ಪ್ರತಿ ಜನವರಿ 1ನೇ ತಾರೀಕು ನೀವು ಏನು ನೋಡ್ತಿದ್ದೀರಿ, ಅದರಲ್ಲಿ 31ರ ರಾತ್ರಿ 12 ಗಂಟೆಗೆ, 12ರಿಂದ ಮಧ್ಯರಾತ್ರಿ 3-4 ಗಂಟೆ ಮಧ್ಯದಲ್ಲಿ ಆಗುವಂತಹ ಅವಘಡಗಳು, ಆಗ್ತಿರ್ತಕ್ಕಂಥ ಪ್ರಕರಣಗಳು, ಆಗಿರ್ತಕ್ಕಂಥ ಇಲ್ಲಿವರೆಗೂ ಹೆಣ್ಣು ಮಕ್ಕಳಿಗಾಗಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ. ಇಷ್ಟಾದರೂ ಸಹಿತ ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಸಹಿತ ಬಹಳ ಎಚ್ಚೆತ್ತುಕೊಂಡಿದೆ. ಈ ಸರ್ತಿ ಅಲ್ಲ, ಪ್ರತಿ ವರ್ಷ ಜಾರಿ ಇದೆ. ಆದರೂ ಈ ವರ್ಷ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ರಾಜ್ಯದ ಪೊಲೀಸ್ ಸಿಬ್ಬಂದಿ ಸಹಿತ ಇಂತಹ ಅವಘಡಗಳಾಗಬಾರ್ದು, ಇಂತಹ ಒಂದು ಅಚಾತುರ್ಯಗಳಾಗಬಾರ್ದು. ಮನೆಯಲ್ಲಿ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ, ಯಾಕೆಂದರೆ ಪ್ರಾಯದ ಮಕ್ಕಳು ಇವ್ರಿಗೆ ಗೊತ್ತಾಗೋದಿಲ್ಲ, ಗೊತ್ತಾಗದಿದ್ರೆ ಏನೋ ತಪ್ಪು ಮಾಡ್ಕೊಂಡ್ಬಿಡ್ತಾರೆ, ನಾಳೆ ಜೀವನದಾದ್ಯಂತ ಕಣ್ಣೀರು ಹಾಕಬೇಕಾಗತ್ತೆ ಅಂಥೇಳಿ ರಾಜ್ಯದ ಪೊಲೀಸ್ ಸಿಬ್ಬಂದಿ ಸಹಿತ ಬಹಳ ಯೋಚನೆ ಮಾಡಿ ಸೂಕ್ತವಾದ ಕೆಲವು ನಿರ್ಧಾರಗಳನ್ನು ತಂದುಕೊಳ್ತಾರೆ. ಏನೇ ಮಾಡಿದ್ರು ಎಲ್ಲರ ಆಲೋಚನೆ ಮಾಡೋದೇನೆಂದರೆ, ನಮ್ಮ ಸ್ವತಂತ್ರಕ್ಕೆ ಧಕ್ಕೆ ಬರ್ತಿದೆ, ನಮಗಿರ್ತಕ್ಕಂಥ ಸುಖ ಸಂತೋಷದ ಆ ಕ್ಷಣಗಳನ್ನು ಹಾಳು ಮಾಡ್ತಿದ್ದಾರೆ, ಇಂಥದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೇ ವಿನಃ ಇದರಿಂದ ಮುಂದಾಗುವಂತಹ ಅವಘಡಗಳ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ತುಂಬ ಜನಕ್ಕೆ ಕಡಿಮೆ ಇದೆ. ಒಂದಷ್ಟು ಜನ ಬೇಕಾಗಿ ಇಂಥದ್ದಾದರೆ ಸಾಕಪ್ಪ ಅಂತ ಕಾಯೋರು ಇರ್ತಾರೆ. ಒಂದಷ್ಟು ಜನ ಅಯ್ಯೋ ಯಾರ ಮನೆ ಹೆಣ್ಣುಮಕ್ಕಳಾದ್ರೇನು, ಯಾರ ಮನೆ ಮಕ್ಕಳಾದ್ರೇನು, ಎಲ್ಲರೂ ಒಳ್ಳೆಯವರಾಗಿರಲಿ, ಚೆನ್ನಾಗಿರಲಿ ಅಂತ ಚಿಂತನೆ ಮಾಡೋರು ಇರ್ತಾರೆ. ಇನ್ನಷ್ಟು ಜನ ಸಿಕ್ಕೋ ಇಂಥ ಸುವರ್ಣ ಅವಕಾಶವನ್ನೇ ಕಾತುರದಿಂದ ಕಾಯ್ತಾ ಇರ್ತಾರೆ. ಯಾರೋ ತಪ್ಪು ಮಾಡೋದು, ಯಾರೋ ಸಿಕ್ಕಾಕೊಳ್ಳೋದು, ಯಾರೋ ಕಣ್ಣೀರು ಹಾಕೋದು, ಯಾರೋ ಅದರ ಮೇಲೆ ಮುಂದೆ ಮನೆ ಕಟ್ಟುವಂತಹದ್ದು, ಇಂತಹ ಪ್ರಕ್ರಿಯೆಗಳು ಸಾಕಷ್ಟು ನಡೆಯುತ್ತೆ ಈ ದಿನದ ರಾತ್ರಿ. ಹಾಗಾಗಿ ಅದರಲ್ಲೂ ಮೊನ್ನೆ ನಡೆದಂತಹ ಗ್ರಹಣ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಮ್ಮ ರಾಜ್ಯ ದೇಶವಲ್ಲದಿರ ಹೊರದೇಶಗಳಲ್ಲೂ ಸಹಿತ ಸಾಕಷ್ಟು ಆಪತ್ತಿಗೆ ಈಡಾಗ್ತಾ ಇದೆ. ಈಗಾಗಲೇ ನಮ್ಮ ಭಾರತ ಖಂಡದಲ್ಲೂ ಸಾಕಷ್ಟು ಅಚಾತುರ್ಯಗಳು ನಡೀತಾ ಇದೆ. ಪ್ರಕೃತಿಯಲ್ಲಿ ಆಗ್ತಿರ್ತಕ್ಕಂತಹ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಶೀತಗಾಳಿ ಬೀಸ್ತಾ ಇದೆ. ಒಂದಷ್ಟು ಜನ ಶೀತಗಾಳಿಗೆ ಉಸಿರಾಟಕ್ಕೂ ತೊಂದರೆ ಆಗಿ ಒದ್ದಾಡ್ತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಕೇಂದ್ರ ಡೆಲ್ಲಿಯಲ್ಲಿ ಆಗ್ತಿರ್ತಕ್ಕಂತಹ ಬದಲಾವಣೆ, ವಾಯುಮಾಲಿನ್ಯ ಅಂತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ವಾಯುಭಾರ ಏನು ನಡೀತಿದೆ ಅದರ ಬಗ್ಗೆ ನೋಡ್ತಾ ಇದ್ದೀವಿ, ತಂಪನ್ನು ನೋಡ್ತಾ ಇದ್ದೀವಿ. ಇಂಥದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ಸಾಧ್ಯವಾದಷ್ಟು ಯಾರು ನೋವಲ್ಲಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ,
ಒಂದಷ್ಟು ವಯಸ್ಸಾದ ತಕ್ಷಣ ಆಗ್ತಿರ್ತಕ್ಕಂತಹ ಒಂದಷ್ಟು ವ್ಯತ್ಯಾಸಗಳ ಬಗ್ಗೆ ಒಂದಷ್ಟು ಯುವಕರು ಚಿಂತನೆ ಮಾಡಿ ಅಂತಹ ವಯಸ್ಸಾಗಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ಒಂದು ಅಚಾತುರ್ಯಗಳ ಬಗ್ಗೆ ಚಿಂತನೆ ಮಾಡಿ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಬೇಕಾಗಿರ್ತಕ್ಕಂತಹ ನಾವು ನಮ್ಮ ಜೀವನವನ್ನೇ ನಾವು ಕತ್ತಲು ಮಾಡ್ಕೊಳ್ತೀವಿ ಅಂದರೆ ಅದು ಸಾಧ್ಯವಿಲ್ಲ. ಅದು ಹಾಗಾಗಬಾರ್ದು. ಅದಕ್ಕೋಸ್ಕರ ಮನೇಲಿರ್ತಕ್ಕಂಥ ತಂದೆ ತಾಯಂದರು, ಯಾಕೆಂದರೆ ಬಡವ ಅವತ್ತಿನ ಕೂಲಿ ಮಾಡಿಕೊಂಡು ಅವತ್ತು ಅವನಿಗೆ ಬರ್ತಕ್ಕಂಥ ಮಾಸದ ಏನು ಒಂದು ಸಂಬಳ ಇರುತ್ತೆ, ತಿಂಗಳಿಗೆ ಬರ್ತಕ್ಕಂಥದ್ದು, ಅದನ್ನು ತೊಗೊಂಬಂದು ಎಂತೆಂಥ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಅವನಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮೋಜು ಮಸ್ತಿ ಮಾಡ್ತಿರ್ತಕ್ಕಂಥವ್ರು ಯಾರು? ಮೋಜು ಮಸ್ತಿ ಮಾಡ್ತಿರ್ತಕ್ಕಂಥದ್ದು ಒಂದು ಹಂತಕ್ಕೆ ಬೆಳೆದು ನಿಂತು ಯಾವುದೋ ಅಕ್ಲಾಯವಾಗಿ ಬರ್ತಕ್ಕಂಥ ಅಥವಾ ಯಾವುದೋ ಲೆಕ್ಕವಿಲ್ದಿರ ಬರ್ತಕ್ಕಂಥ ಹಣವನ್ನು ಅಥವಾ ತಂದೆ ಕಷ್ಟಪಟ್ಟಿರ್ತಕ್ಕಂಥದ್ದನ್ನು, ತಂದೆ ಬೆವರು ಸಗಿಸಿ ಅವರು ದುಡಿದಿಟ್ಟಿರ್ತಕ್ಕಂಥದ್ದನ್ನು ತಂದು ಹಾಳು ಮಾಡ್ತಕ್ಕಂತಹ ಒಂದಷ್ಟು ಮನಸ್ಥಿತಿ. ಹಾಗೆ ಸಾಕಷ್ಟು ಜನ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ದುಡ್ಡಿಲ್ಲ. ಹೆಣ್ಣು ಮಕ್ಕಳು ಹೊರಗಡೆಯಿಂದ ಓದಲಿಕ್ಕೆ ಬಂದಿದ್ದಾರೆ, ಅವರಿಗೆ ಹಣಕಾಸು ಬೇಕಾಗಿದೆ. ಅಂತಹವರನ್ನ ಮನಸ್ಸನ್ನು ಕೆಡಿಸಿ ಹೊಸ ವರ್ಷ ಒಂದು ಸಂತೋಷ ಸಂಭ್ರಮದಿಂದ ಇರೋಣ ಅಂತ ಹೇಳಿ ಅಂಥ 10 ಜನ ಹೆಣ್ಮಕ್ಕಳನ್ನು ಒಗ್ಗೂಡಿಸ್ಕೊಂಡು ಬಂದು ಅವರಿಗೆ ಧರಿಸುವಂತಹ ವಸ್ತ್ರಗಳಿಂದ ಮೊದಲುಕೊಂಡು ಎಲ್ಲವನ್ನು ಕೊಟ್ಟು ಜೀವನವನ್ನು ಅವ್ರಿಗೂ ಕಣ್ಣೀರು ಹಾಕಿಸಿ ಇವರೂ ಕಣ್ಣೀರು ಹಾಕ್ಕೊಂಡು ನಾಳೆ ದಿವಸ ಇರತಕ್ಕಂತಹ ಒಂದು ಒಳ್ಳೆ ಬೆಲೆ, ತಂದೆ ತಾಯಿ ಸಂಪಾದನೆ ಮಾಡಿಟ್ಕೊಂಡಿರ್ತಕ್ಕಂಥ ಆಸ್ತಿಯೆಲ್ಲ ತಂದೆ ತಾಯಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ಒಳ್ಳೆ ಮನೆತನದ ಒಳ್ಳೆಯ ಹೆಸರು. ಆ ಒಳ್ಳೆ ಹೆಸರನ್ನು ಇಲ್ಲಿವರೆಗೂ ಒಳ್ಳೆ ಆಫೀಸರ್ ಅಂತನೋ ಅಥವಾ ಒಳ್ಳೆ ಅಧಿಕಾರಿ ಅಂತನೋ ಅಥವಾ ಒಳ್ಳೆ ಒಂದು ಗೌರ್ಮೆಂಟ್ ಅಫಿಷಿಯಲ್ ಅಂತನೋ ಅಥವಾ ಒಳ್ಳೆ ಒಂದು ಪ್ರವರ್ಧಮಾನದಲ್ಲಿ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿರುವಂಥ ವ್ಯಕ್ತಿಗಳಂತಲೋ ಅಂತಹ ವ್ಯಕ್ತಿಗಳ ಪರಿವಾರದಲ್ಲಿರ್ತಕ್ಕಂತಹ ಮಕ್ಕಳು ಒಂದಷ್ಟು ಅಚಾತುರ್ಯಗಳನ್ನು ಮಾಡಿಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಖಂಡಿತ ಎದುರಾಗ್ತಾ ಇದೆ. ಗ್ರಹಚಾರ ಬೇಡ ಅಂದರೂ ನಾನು ಬಂದು ಇಲ್ಲೇ ಮಲ್ಕೊಳ್ತೀನಿ ಅಂದರೆ ಏನು ಮಾಡಲಿಕ್ಕಾಗತ್ತೆ? ತಿಳುವಳಿಕೆ ಹೇಳ್ತಕ್ಕಂಥದ್ದು ಮನೇಲಿರ್ತಕ್ಕಂಥ ಹಿರಿಯರಾಗಲಿ ಅಥವಾ ಇಂತಹ ಆಸ್ಥಾನಗಳಲ್ಲಿ ಕೂತು ಯಾರಾದರೂ ಒಂದಿಷ್ಟು ಪಾಠ ಪ್ರವಚನವನ್ನು ಮಾಡಿದಾಗ ಅದನ್ನು ಆಲಿಸಬೇಕು. ಮನೇಲಿರ್ತಕ್ಕಂಥ ತಂದೆ ತಾಯಿ ಆದರೂ ಕಿವಿಗೆ ಹಾಕ್ಕೋಬೇಕು, ವಿಚಾರಗಳನ್ನು ಹಾಕ್ಕೊಂಡು ಬೇಡ ಇದು ಈ ದಿನ ಸರಿಯಿಲ್ಲ, ನಾವು ಇಂಥದ್ರ ಬಗ್ಗೆ ನಾವು ಪ್ರೋತ್ಸಾಹಿಸಬಾರ್ದು. ಮೊದಲನೇದಾಗಿ ಈ ಒಂದು ಸಂಪ್ರದಾಯ ಇದು ನಮ್ಮದಲ್ವೇ ಅಲ್ಲ. ಈ ಸಂಪ್ರದಾಯವೇ ನಮ್ಮದಲ್ಲ ಅಂದಮೇಲೆ ನಾವಿನ್ನು ಹೇಗೆ ಇದನ್ನು ಸ್ವಾಗತಿಸುವಂಥದ್ದು? ಆದರೆ ನಮ್ಮಲ್ಲಿ ಒಂದು ಗುಣ ಇದೆ. ಯಾಕೆಂದರೆ ಯಾವುದನ್ನೇ ಆದರೂ ಸಹಿತ ಎಲ್ಲವನ್ನೂ ಬಾಚಿದಬ್ಕೊಳ್ಳುವಂಥದ್ದು, ಎಲ್ಲರನ್ನೂ ಆಧರಿಸುವಂಥದ್ದು, ಎಲ್ಲದರ ಬಗ್ಗೆ ನಾವು ವಿಶ್ವಾಸ ತೋರಿಸುವಂಥದ್ದು. ನಮಗೆಷ್ಟೇ ನೋವಿದ್ದರೂ ನಮ್ಮ ಮನೆಯಲ್ಲಿ ಹಾಕ್ಕೊಳ್ಳೋರಿಗೆ ನೆಟ್ಟಿಗೆ ಬಟ್ಟೆ ಇಲ್ಲ ಅಂದರೂ ಇನ್ನೊಬ್ಬರಿಗೆ ಎತ್ಕೊಂಡೋಗಿ ಬಟ್ಟೆ ಕೊಡುವಂತಹ ಗುಣ ನಮ್ಮದು. ನಮ್ಮನೇಲಿರ್ತಕ್ಕಂಥವ್ರೆಲ್ಲರೂ ಉಪವಾಸ ಬಿದ್ದಿದ್ದರೂ ಸಭೆ ಸಮಾರಂಭಕ್ಕೆ ಬಂದರೆ ಅಲ್ಲಿರ್ತಕ್ಕಂಥ ಇನ್ನಷ್ಟು ಜನಕ್ಕೆ ಊಟ ಬಡಿಸಿ ಹೋಗಬೇಕು ಅನ್ನೋ ಗುಣ ಇರ್ತಕ್ಕಂಥವ್ರು. ಆದರೆ ಇದನ್ನು ಒಳ್ಳೆ ಥರದಲ್ಲಿ ತೆಗೆದುಕೊಂಡು ಹೋಗಬೇಕೇ ವಿನಃ ಬೇರೆ ಮಾರ್ಗದಲ್ಲಿ ತೆಗೆದುಕೊಂಡು ಹೋದರೆ ಸುಖ ಇಲ್ಲ. ಒಂದಷ್ಟು ಜನ ತಿಳುವಳಿಕೆ ಇರ್ತಕ್ಕಂಥವ್ರು, ಜ್ಞಾನಿಗಳು, ಒಳ್ಳೆ ಜ್ಞಾನ ಇರ್ತಕ್ಕಂಥವ್ರು ಹೇಳ್ತಿದ್ರು, ಮನುಷ್ಯನಿಗೆ ಬೆಳಗ್ಗಿನಿಂದ ಸಂಜೆವರೆಗೂ ಕಷ್ಟಪಟ್ಟು ಬಂದು ತನ್ನ ಹೆಂಡತಿ ಮಕ್ಕಳ ಸುಧಾರಣೆ ಮಾಡಲಿಕ್ಕೆ ಆಗ್ತಿಲ್ಲ, ಬರ್ತಿರ್ತಕ್ಕಂಥ ಸಂಪಾದನೆ ಅಲ್ಲಿ ಅಂತ ಕಣ್ಣೀರು ಹಾಕೋರು ಅಷ್ಟು ಜನ. ಆದರೆ ಇನ್ನಷ್ಟು ಜನ ಹೇಳೋರು, ಬೆಳಗ್ಗಿನಿಂದ ಕಷ್ಟ ಬಿಡ್ತಾರೋ ರಾತ್ರಿ ಸಮೃದ್ಧಿಯಾಗಿ ಹೊಟ್ಟೆ ತುಂಬ ಕುಡಿದು ರೋಡಲ್ಲಿ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಬಿದ್ದು ಎದ್ದು ಕೈಯೋ ಕಾಲು ಏಟು ಮಾಡಿಕೊಂಡು ಬೆಳಿಗ್ಗೆ ಯಾರೋ ತೊಗೊಂಬಂದು ಮನೆಗೆ ಬಾಗಿಲಿಗೆ ಹಾಕೋರು, ಅವ್ರನ್ನ ಎತ್ಕೊಂಬಂದು ಒಳಗೆ ಮಲಗಿಸ್ಕೊಳ್ತಾ ಇದ್ವಿ. 12 ಗಂಟೆಗೆ ಎಚ್ಚರಿಕೆ ಆಯಿತು ಅಂದರೆ ತಿರುಗಿ ಸಂಜೆ ಯಥಾ ಪ್ರಕಾರ ಅದು ಹೇಗೆ ದುಡ್ಡು ಬರುತ್ತೋ ಗೊತ್ತಿಲ್ಲ. ಹಸಿದಿರ್ತಕ್ಕಂಥ ಹಸಿವಿನಲ್ಲಿ ಉದ್ದಾಡ್ತಿರ್ತಕ್ಕಂಥ ಒಬ್ಬ ಬಡವನಿಗೆ ಇಷ್ಟು ಅನ್ನ ಹಾಕೋಕ್ಕೆ ನಮ್ಮ ಕೈಲಿ ಆಗಲ್ಲ. ಆದರೆ ಈ ಕುಡಿತದ ಚಟ ಇದೆಯಲ್ಲ, ಈ ಕುಡಿತ, ಮಾದಕ ವ್ಯಸನಗಳು, ಡ್ರಗ್ಸು, ಇದಕ್ಕೆ ಮಾತ್ರ ದುಡ್ಡು ಬೇಕಾಗೇ ಇಲ್ಲ. ದುಡ್ಡು ಬೇಕಾಗೇ ಇಲ್ಲ. ಅಂತಹ ಯಾರೋ ಒಬ್ಬ ಕುಡಿಯೋವನಿಗೆ 2 ಸತಿ ಸಲಾ ಮಾಡಿದ್ಬಿಟ್ರೆ ಪಕ್ಕದಲ್ಲಿ ಕುಡಿಸ್ಕೊಂಡು ಅವನು ಹೊಟ್ಟೆ ತುಂಬ ಅವನು ಕುಡಿದು ಇವನಿಗೂ ಕುಡಿಸ್ ಕಳಿಸ್ತಾರೆ. ಅದೇ ಬಡವ ಹೋಗಿ ಭಿಕ್ಷೆಯನ್ನು ಬೇಡಿದ್ರೆ ಒಂದಿಷ್ಟು ಅನ್ನನೋ ಒಂದಿಷ್ಟು ಬಿಸ್ಕೆಟೋ ಏನೋ ಒಂದಿಷ್ಟು ಆ ಹೊತ್ತಿನ ಹಸಿವು ನೀಗಿಸ್ಕೊಳ್ಬೇಕಾಗಿದೆ, ಒಂದಿಷ್ಟು ಅನ್ನ ಬೇಕಾಗಿದೆ, ಅಥವಾ ಹೆಂಡತಿ ಮಕ್ಕಳನ್ನು ಸಾಕಬೇಕಾಗಿದೆ, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಫೀಸ್ ಕಟ್ಟಬೇಕಾಗಿದೆ, ಅಥವಾ ನನ್ನ ಮಕ್ಕಳಿಗೂ ಅಥವಾ ಮನೆಯಲ್ಲಿರ್ತಕ್ಕಂಥ ಯಾರೊಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ, ಹಾಸ್ಪಿಟ್ಲಲ್ಲಿ ಅವರಿಗೆ ಆಪ್ರೇಷನ್ ಟೈಮ್ ಇದೆ, ಒಂದಿಷ್ಟು ದುಡ್ಡು ಬೇಕಾಗಿದೆ, ಯಾರೂ ಸಹಾಯ ಮಾಡೋದಿಲ್ಲ. ಮಾಡಬೇಕು ಅನ್ನೋ ಮನಸ್ಸು ಬರೋದೇ ಬಹಳ ಕಷ್ಟ. ಅದೇ ಇವತ್ತು ಸಾಯಂಕಾಲ ಪಾರ್ಟಿಗೆ ನಾನು ನಿಮ್ಮ ಜೊತೆ ಬಂದುಬಿಡ್ತೀನಿ, ಇವತ್ತು ಸಾಯಂಕಾಲ ಕುಡಿತಕ್ಕೆ ನಾನು ನಿಮ್ಮ ಜೊತೆ ಸೇರಿಕೊಳ್ತೇನೆ, ಗಂಟಮಟ್ಟ ಕುಡಿ, ಅಲ್ಲೇ ಕುಡಿದು ಆ ಜಾಗವೆಲ್ಲ ಕಲುಷಿತ ಮಾಡಿ ಹಾಕಿದ್ರು ಅಲ್ಲಿರ್ತಕ್ಕಂಥ ಕ್ಲೀನರ್ ಪಾಪ ಎಲ್ಲ ಕ್ಲೀನ್ ಮಾಡಬೇಕು ಅವನು. ನೋಡಿ ಅವನ ಕರ್ಮಫಲ ಹೇಗಿದೆ. ನಿಮಗೆ ಜನ್ಮ ಕೊಟ್ಟವರು ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ಅರ್ಧಾಂಗಿ, ನಿಮ್ಮ ಮನೇಲಿರ್ತಕ್ಕಂಥವ್ರ ಅವ್ರಿಗಂತೂ ಪ್ರಾರಬ್ಧ ಕರ್ಮ ಏನು ಮಾಡೋದು, ಇಂಥವ್ರ ಪರಿಸ್ಥಿತಿ ಮಾಡಲೇಬೇಕು. ಮನೆಯಲ್ಲಿ ನೀವು ಮಾಡಿದ್ದೆಲ್ಲ ಸೇವೆಗಳನ್ನು ನೀವೇನು ಗಲೀಜು ಮಾಡ್ರೋ ಅದೆಲ್ಲ ಮಾಡಲೇಬೇಕು. ಆದರೆ
ತಿಂಗಳ ಕೂಲಿಗಾಗಿ ಬದುಕುವಂತಹ ಸಪ್ಲೈಯರು ಸಹಿತ ಅಥವಾ ಆ ರೂಮಲ್ಲಿರ್ತಕ್ಕಂಥ ರೂಮ್ ನೋಡ್ಕೊಳ್ತಕ್ಕಂಥವ್ರು ಸಹಿತ ಇಂತಹ ಸೇವೆಗಳನ್ನು ಮಾಡಬೇಕು. ಜೀವನೋಪಾಯಕ್ಕಾಗಿ, ಆ ಹೊತ್ತಿನ ಊಟಕ್ಕಾಗಿ, ಆ ಹೊತ್ತಿನ ಊಟ ತನ್ನ ಹೊಟ್ಟೆ ಹೊರ್ಕೊಂಡು ತನ್ನ ಸಂಸಾರ ಸಾಕಲಿಕ್ಕಾಗಿ ಇರ್ತಕ್ಕಂಥವ್ರಿಗೂ ಈ ಕರ್ಮ ತಪ್ಪಿದ್ದಲ್ಲ. ಆದರೆ ಇದರ ಬಗ್ಗೆ ಎಲ್ಲರಿಗೂ ಒಂದು ಚಿಂತನೆ ಬೇಕಾಗಿದೆ. ಹೊಸ ವರ್ಷ ಅಂತಲೇ ಇದ್ದು ಹೊಸ ವರ್ಷವನ್ನು ಸ್ವಾಗತಿಸಬೇಕಾದ್ರೆ ಮಧ್ಯರಾತ್ರಿ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ಕರೆಕ್ಟಾಗಿ 12 ಗಂಟೆ ಹೊಡೆದ ತಕ್ಷಣ ಅಂತ ಕಿಚ್ಕೊಂಡು ನಾವು ನಮ್ಮನ್ನೆಲ್ಲ ನಮ್ಮ ತನವನ್ನು ಮರೆತು ನಾವು ನಡ್ಕೊಳ್ಳುವಂಥ ರೀತಿಯೇ ನಮಗೆ ಎದುರಾದರೆ ಅಲ್ಲಿಂದ ಆಚೆ ನಮ್ಮ ಬೆಳಕು ಕಾಣುತ್ತೆ ಅಂದರೆ ಅದನ್ನು ದೈವ ಸಾನ್ನಿಧ್ಯದಲ್ಲಿ ಯಾಕೆ ಕಾಣಬಾರ್ದು? ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಮುಂದೆ ಯಾಕೆ ನಡೆಸ್ಕೊಳ್ಬಾರ್ದು? ಅಥವಾ ಯಾವುದಾದ್ರು ದೇವಾಲಯಗಳಲ್ಲಿ ಈ ಒಂದು ಸಂಭ್ರಮವನ್ನು ಯಾಕೆ ವ್ಯಕ್ತಪಡಿಸ್ಕೊಳ್ಬಾರ್ದು? ಎಲ್ಲವನ್ನು ಮರೆತು ಮೈ ಮರೆತು ಕುಣಿದು ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕಾಗಿಯೇ ಇಂತಹ ಒಂದು ಪ್ರಕ್ರಿಯೆಗಳಿಗೆ ನಾವು ಮುಂದಾಗಬೇಕಾ? ಈ ಚಿಂತನೆ ಎಲ್ಲರೂ ಮಾಡಬೇಕಾಗಿದೆ. ವೀಕ್ಷಕರೇ, 12 ರಾಶಿಗಳಿಗೆ ಈ ದಿನ ಯಾವ ರೀತಿಯ ಫಲವನ್ನು ನೀಡುತ್ತೆ ಅಂತ ಗುರೂಜಿ ಅವರಿಂದ ತಿಳ್ಕೊಳ್ಳೋಣ. ಗುರೂಜಿ. ಖಂಡಿತಮ್ಮ. ಪಂಚಾಂಗ ಕೈಲಿಡ್ಕೊಂಡು ಸಾಕಷ್ಟು ಮಾತಾಡಬೇಕಾಗಿರ್ತಕ್ಕಂಥ ವಿಚಾರಗಳಿತ್ತು. ಆದರೆ ಇನ್ನು ಪಂಚಾಂಗ ಕೈಲಿಡಿದ ಮೇಲೆ ಪಂಚಾಂಗವನ್ನೇ ನೋಡೋಣ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ. ಗುರುರಾಘವೇಂದ್ರ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುಸಾರ್ವಭೌಮದೇವತಾಭ್ಯೋ ನಮಃ. ಶ್ರೀ ವಿಕಾರಿನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 31/12/2019 31/12/2019 ಮಂಗಳವಾರ, ಪಂಚಮಿ ಶತಭಿಷ ನಕ್ಷತ್ರ. ಮಂಗಳವಾರ, ಪಂಚಮಿ ಶತಭಿಷ ನಕ್ಷತ್ರ. ಇವತ್ತೆಲ್ಲವೂ ಬಹಳ ವಿಶೇಷವಾಗಿದೆ. ಯಾರೆಲ್ಲ ವರ್ಷದ ಕಡೆ ಅಂತ ಅಂದುಕೊಂಡಿದ್ದೀರೋ ಈ ಕಡೆಯ ದಿನ ಇದು ನಿಮ್ಮೆಲ್ಲರಿಗೂ ಲಾಭವನ್ನು ತರ್ತಕ್ಕಂಥದ್ದು ಅಂತ ತಿಳ್ಕೊಳ್ಬಹುದು. ಹಾಗೆ ಈ ಕಡೆಯ ದಿನ ಅಲ್ಲದಿರ ಇದು ಮಾಮೂಲಿ ಅಂತ ತಿಳ್ಕೊಂಡು ನಮಗೆ ಯುಗಾದಿಯೇ ಹೊಸ ವರ್ಷ ಅಂತ ತಿಳ್ಕೊಳ್ಳೋರಿಗೂ ಸಹಿತ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಭಾಳ ಚೆನ್ನಾಗಿದೆ. ಯಾಕೆಂದರೆ ಪಂಚಮಿ ಮಂಗಳವಾರ ಅನ್ನೋದು ಒಂದು ಬಿಟ್ಟರೆ ಪಂಚಮಿ ಶತಭಿಷ ನಕ್ಷತ್ರ ಎರಡೂ ಬಹಳ ವಿಶೇಷ. ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ಶುಕ್ಲ ಪಕ್ಷ, ಮಂಗಳವಾರ, ಪಂಚಮಿ, ಇವತ್ತು ಶತಭಿಷ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ. ಹಾಗೆ ನಿಮ್ಮಗಳ ಕೆಲಸ ಕಾರ್ಯಗಳಲ್ಲೂ ಸಹಿತ ಒಂದು ಯಶಸ್ಸನ್ನು ಕಾಣ್ತೀರಿ. ಮೊನ್ನೆ ಆದಂತಹ ಗ್ರಹಣದಿಂದ ಈಚೆಗೆ ಒಂದಷ್ಟು ಜನ ಕಣ್ಣೀರು ಹಾಕ್ತಿರ್ತಕ್ಕಂಥದ್ದಿದೆ, ಒಂದಷ್ಟು ಜನಕ್ಕೆ ಲಾಭ ಸಿಗ್ತಿರ್ತಕ್ಕಂಥದ್ದಿದೆ, ಒಂದಷ್ಟು ಜನಕ್ಕೆ ಮಿಶ್ರ ಫಲ ಇದೆ. ಇನ್ನೇನು ಆಗೇ ಹೋಯಿತು, ಪರವಾಗಿಲ್ಲಪ್ಪ, ಅದೃಷ್ಟ ಎಂಬತಕ್ಕಂಥದ್ದು ಪರವಾಗಿಲ್ಲ ಭಗವಂತ ಅನ್ನುವಂತಹ ಕಾಲದಲ್ಲೂ ಎಲ್ಲೋ ಒಂಚೂರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಕೆಲಸ ಕಾರ್ಯಗಳೆಲ್ಲವೂ ಸಹಿತ ಶ್ರಮಪಟ್ಟು ನಮ್ಮ ಶ್ರಮದಿಂದ ನಾವು ಮಾಡ್ತಿದ್ದೀವಿ, ಇದರ ಸಾಕಷ್ಟು ಫಲವನ್ನು ನಿರೀಕ್ಷೆ ಪಡ್ತಿದ್ದೀವಿ. ಆ ನಿರೀಕ್ಷೆಗೆ ತಕ್ಕದಾದಂತಹ ಒಂದಷ್ಟು ಸೂಕ್ತವಾದಂತಹ ಒಂದು ಫಲಗಳು ನಮಗೆ ಸಿಗ್ತಾ ಇದೆ ಅಂತ ಅಂದುಕೊಂಡ್ರೂ ಆ ಕ್ಷಣದಲ್ಲೇ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಒಂದಷ್ಟು ಜನಕ್ಕೆ. ಏನೇ ಆದರೂ ತಾಯಿ ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ, ಪ್ರಸನ್ನಾಂಜನೇಯ ಸ್ವಾಮಿ ಅಥವಾ ಗ್ರಾಮ ದೇವತೆ ಇವತ್ತು ಧನುರ್ಮಾಸದ ಪೂಜಾ ಅನುಷ್ಠಾನದಲ್ಲಿ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಅನುಷ್ಠಾನ ಮುಗಿದಿದೆ. ಆದರೂ ಇವತ್ತು ಶಕ್ತಿ ದೇವಾಲಯಗಳಲ್ಲಿ ರಾಹುಕಾಲದಲ್ಲಿ ನಡೆಯುವಂತಹ ವಿಶೇಷವಾದ ಪೂಜೆ, ಇವತ್ತು ನೀವು ಮಾಡುವಂತಹ ದಾನ ಧರ್ಮ, ಪೂಜೆ ಪುನಸ್ಕಾರ, ಹಾಗೆ ದೇವರ ದರ್ಶನ, ದೇವರ ಸಾನ್ನಿಧ್ಯದಲ್ಲಿ ದರ್ಶನ, ಇದೆಲ್ಲವೂ ಬಹಳ ವಿಶೇಷ. ನಮ್ಮಲ್ಲೂ ಸಾಕಷ್ಟು ಜನ ವರ್ಷದ ಆರಂಭ ಅಂಥೇಳಿ ಜನವರಿ ಬೆಳಗ್ಗೆನೇ ಅಂದರೆ ನಾಳೆ ಬೆಳಗ್ಗೆ ಎದ್ದರೆ ಸಾಕಷ್ಟು ಜನ ದೇವಾಲಯಕ್ಕೆ ಹೋಗಿ ಲಕ್ಷಣ ಪೂಜೆ ಮಾಡಿಸಿ ಭಗವಂತ ಕಳೆದ ವರ್ಷ ಮುಗಿತು 2019 ಸಾಕಷ್ಟು ಸಂಕಷ್ಟಗಳನ್ನು ನೋಡಿದ್ವಿ, ಕಷ್ಟಗಳನ್ನು ನೋಡಿದ್ವಿ, ಕೆಲವು ಸುದ್ದಿಗಳನ್ನು ಕೇಳಿದ್ವಿ, ಕೆಲವು ಅಚಾತುರ್ಯಗಳಾಯಿತು, ನಾವು ಸಹಿತ ಕೆಲವು ತಪ್ಪು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟಿದ್ದೀವಿ, ಅಥವಾ ಮುಂದಾಗುವಂತಹದ್ದು ಇನ್ನು ಬರ್ತಕ್ಕಂಥ ಹೊಸ ವರ್ಷ 2020 ಸ್ವಾಗತಿಸಿ ಆ 20ರ ನಂತರ ಅಂದರೆ 20ರ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳು ಒಂದಿಷ್ಟು ಒಳಿತಾಗಲಿ ಅಂತ ಚಿಂತನೆ ಮಾಡೋರು ನಮ್ಮಲ್ಲೂ ಇದ್ದಾರೆ. ಅದು ತಪ್ಪಲ್ಲ. ಯಾಕೆಂದರೆ ಇದು ಕಾಲಚಕ್ರ. ಇಲ್ಲಿ ಯಾವುದು ನಿಲ್ಲುತ್ತೆ ಒಂದು ಚಿಂತನೆ ಮಾಡಿ. ಯಾವುದಾದ್ರೂ ನಿಲ್ಲಬಹುದಾ? ನಿಲ್ಲುತ್ತಾ? ಸಾಧ್ಯನಾ? ಅಥವಾ ನಿಂತಿರ್ತಕ್ಕಂಥದ್ದನ್ನು ಯಾವುದಾದ್ರೂ ಪುನಃ ನಾವು ಹಿಂಪಡಿಬೋದಾ? ಕಳೆದು ಹೋಗಿರ್ತಕ್ಕಂಥ ಕ್ಷಣಗಳನ್ನು ಪುನಃ ಪಡೆಯೋದಾಗಿದ್ದರೆ ಸಾಧ್ಯವೇ ಇಲ್ಲ. ಅದಕ್ಕೆ ಇರುವ ಕ್ಷಣಗಳನ್ನು, ಮುಂದೆ ಬರುವ ಕ್ಷಣಗಳನ್ನು ಸಾಧ್ಯವಾದಷ್ಟು ಸುಖ, ಸಂತೋಷ, ನೆಮ್ಮದಿಯುತವಾಗಿರಿ. ಕಳೆದು ಹೋಗ್ತಕ್ಕಂಥ ಕ್ಷಣಗಳನ್ನು ಪುನಃ ಹೇಗೆ ನೀವು ಬರಮಾಡ್ಕೊಳ್ಳೋಕ್ಕಾಗಲ್ವೋ ಹಾಗೆ ಈಗ ಆಗಬೇಕಾಗಿರ್ತಕ್ಕಂಥದ್ದು ಮುಂದೆ ಆಗುವಂತಹದ್ದರ ಬಗ್ಗೆನೂ ಸರಿಯಾದ ರೀತಿ ಚಿಂತನೆ ಮಾಡಿಲ್ಲ ಅಂದರೆ ಇದು ಆ ಲಿಸ್ಟಲ್ಲೇ ಸೇರ್ಕೊಂಡು ಹೊರಟೋಗುತ್ತೆ. ಮನುಷ್ಯನ ಆಯುಷ್ ಪ್ರಮಾಣ ಬಾಲ್ಯದಿಂದ ತಾನೇನೆಲ್ಲ ಸುಖ, ಸಂತೋಷ, ಬೇಕು ಬೇಡ, ಯಾವುದು ಸರಿ ತಪ್ಪು ಇದೆಲ್ಲದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ವಿಮರ್ಶೆ ಮಾಡ್ತಾ ಹಾಕುವ ಒಂದೊಂದು ಹೆಜ್ಜೆನೂ ಸಹಿತ ಕರಗು ಹೋಗ್ತಾ ಇರುತ್ತೆ. ಈ ಜೀವನವೇ ಒಂದು ಕರ್ಪೂರದ ಉಂಡೆ ಥರ.
ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕರ್ಪೂರ ನಾವು ತಟ್ಟೆಯಲ್ಲಿಟ್ಟು ಅದನ್ನು ಅಂಟಿಸಿದಾಗ ದೇವರಿಗೆ ಆರತಿ ಮಾಡ್ತಿರ್ತಕ್ಕಂತಹ ಕಾಲ ಕರ್ಪೂರಕ್ಕೆ ಇರ್ತಕ್ಕಂಥ ಶಕ್ತಿ ಇದೆಯಲ್ಲ ಭಾಳ ವಿಶೇಷ. ಆದರೆ ಕರ್ಪೂರ ಕರಗ್ತಾ ಇರುತ್ತೆ, ಜ್ಯೋತಿ ಬೆಳಗ್ತಾ ಇರುತ್ತೆ. ಕರ್ಪೂರ ಕರಗುತ್ತೆ, ಜ್ಯೋತಿ ಬೆಳಗುತ್ತೆ. ಜ್ಯೋತಿಯಿಂದ ಬೆಳಕಾಗುತ್ತೆ, ಅಲ್ಲಿ ದೈವ ಸಾನ್ನಿಧ್ಯ ಇರುತ್ತೆ. ಆದರೆ ಕರ್ಪೂರ ತನ್ನನ್ನು ತಾನು ಪೂರ್ತಿ ಸಂಪೂರ್ಣ ಭಸ್ಮ ಮಾಡ್ಕೊಳ್ತಾ ಹೋಗುತ್ತೆ. ಹಾಗೆ ಮನುಷ್ಯನ ಮನಸ್ಸು, ಮನುಷ್ಯನ ದೇಹ ಈ ಕರ್ಪೂರದ ಥರ. ಆದರೆ ಮನುಷ್ಯನೊಳಗಿರ್ತಕ್ಕಂಥ ವ್ಯಕ್ತಿತ್ವ, ಅವನಲ್ಲಿರ್ತಕ್ಕಂಥ ಗುಣ ಆ ಜ್ಯೋತಿಯ ಥರ. ಆ ಜ್ಯೋತಿಯಿಂದ 4 ಕುಟುಂಬಕ್ಕೆ 4 ಮನೆಗೆ ಬೆಳಕಾಗಬೇಕು ವಿನಃ ಕರ್ಪೂರದ ಥರ ಈ ದೇಹ ಥರ ಕರ್ಗೆ ಹೋಗಬಾರ್ದು. ಕರ್ಗೆ ಹೋಗ್ತಕ್ಕಂಥದ್ದನ್ನು ಪುನಃ ನಾವು ಪಡಲಿಕ್ಕಾಗಲ್ಲ. ಕರ್ಪೂರ ಆಗೋದ ಮೇಲೆ ಅದನ್ನು ಸುಟ್ಟು ಅದರ ಭಸ್ಮ ಆದ ನಂತರ, ಅದು ಆವಿಯಲ್ಲಿ ಹೋದ ನಂತರ ಪುನಃ ಕರ್ಪೂರ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಖಂಡಿತ ಸಿಗಲ್ಲ. ಆದರೆ ಆ ಬೆಳಕು ಎಲ್ಲಿವರೆಗೂ ಇರುತ್ತೋ ಆ ಬೆಳಕಿನಿಂದ ಎಲ್ಲೆಲ್ಲಿ ಕತ್ತಲಿದೆಯೋ ಆ ಕತ್ತಲನ್ನೆಲ್ಲ ಕಡೆನೂ ಬೆಳಕನ್ನು ಪಸರಿಸಬೇಕು. ಆ ಬೆಳಕಿನಿಂದ ಬೆಳಕನ್ನು ಕಾಣಬೇಕು ನಾವು. ಅದರಿಂದ ಈ ದಿನವನ್ನು, ನಾಳೆ ದಿನವನ್ನು, ಹಾಗೆ ಮುಂಬರ್ತಕ್ಕಂಥ ದಿನಗಳನ್ನು ಪ್ರತಿಯೊಬ್ಬರು ಕರ್ಪೂರ ಬೆಳಕಿನ ದಿನಗಳ ಹಾಗೆ ನಾವು ಕಂಡು ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕನ್ನೇ ಕಾಣೋಣ. ಇನ್ನೊಬ್ಬರ ಕತ್ತಲನ್ನು ಹೊಡೆದೋರಿಸೋಣ. ಇನ್ನೊಬ್ಬರ ಕಷ್ಟಕ್ಕೆ ನಾವು ಭಾಗಿಯಾಗೋಣ. ಇನ್ನೊಬ್ಬರ ನಗುಗೆ ನಾವು ಸಹಿತ ಸ್ಪಂದಿಸೋಣ. ಅದಕ್ಕಿಂತ ಹೆಚ್ಚಿನಾಗಿ ನಮ್ಮಗಳ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸುಖ, ಸಂತೋಷ, ನೆಮ್ಮದಿಯಾಗಿರೋಣ. ಆ ನೆಮ್ಮದಿಯನ್ನು ನಾವು ಇವತ್ತು ಕಳ್ಕೊಂಬಿಟ್ರೆ, ಅಥವಾ ನಾವು ಅರ್ಥ ಮಾಡ್ಕೊಳ್ಳೋದಿರ ನಮ್ಮದೇ ಆದಂತಹ ಮೌಲ್ಯ, ನಮ್ಮದೇ ಆದಂಥ ಜವಾಬ್ದಾರಿ, ಅಥವಾ ನಮಗೇನೋ ತಲೆ ಮೇಲೆ ಒಂದು ದೊಡ್ಡ ಬಂಡೆ ಇದೆ ಅಂತ ಹೇಳಿ ಇರ್ತಕ್ಕಂಥ ಸುಂದರವಾದ ಕ್ಷಣಗಳನ್ನು ಕಳ್ಕೊಂಡ್ರೆ ಪುನಃ ನಾಳೆ ಬೇಕು ಅಂದರೆ ಆ ಕ್ಷಣ ನಿಮಗೆ ಸಿಗುವಂಥದ್ದಲ್ಲ. ಕೆಲವಷ್ಟು ಜನಕ್ಕೆ ಕೆಲವಷ್ಟು ಬುದ್ಧಿಮಾತು ಏನು ಹೇಳಿದ್ರು ಅವರು ನಡೆಯುವಂಥದ್ದು, ಅವ್ರು ಇರುವಂಥದ್ದು ಅಷ್ಟೇ. ಯಾಕೆಂದರೆ ಅವರ ಚಿಂತನೆ, ಅವರ ಯೋಚನೆ ಅವರು ಅಷ್ಟೇ ಲೆವೆಲಲ್ಲೇ ಇರ್ತಾರೆ. ಮನೆಯಲ್ಲಿ ಹಿರಿಯರು ಸಾಕಷ್ಟು ಜನ ಹೇಳ್ತಿರ್ತಾರೆ, ನಿಮ್ಮ ಬದುಕು ಹೀಗಲ್ಲ, ಇನ್ನೂ ಚೆನ್ನಾಗಿ ಬದುಕಬೇಕು, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಇನ್ನೂ ಚೆನ್ನಾಗಿರಬೇಕಾದ್ರೆ ನೀವು ಹೀಗೆಲ್ಲ ಬದಲಾವಣೆ ಆಗಬೇಕು. ನಿಮ್ಮ ಬದಲಾವಣೆಯಲ್ಲಿ ನಿಮ್ಮ ಉಡುಗೆ ತೊಡುಗೆಯಿಂದ ಹಿಡಿದು ನಿಮ್ಮ ನಡೆ ನಡವಳಿಕೆ ತನಕ, ನಿಮ್ಮ ಮಾತು, ನಿಮ್ಮ ರೀತಿಯ ತನಕ, ನಿಮ್ಮ ಕೆಲಸ ಕಾರ್ಯಗಳ ತನಕ ಎಲ್ಲ ಕಡೆ ಬದಲಾವಣೆ ತಂದುಕೊಳ್ಬೇಕು. ಮನುಷ್ಯ ಯಾವುದಾದ್ರೂ ಒಂದು ಚಿತ್ರಕಥೆನೋ ಅಥವಾ ಸಂಧ್ಯಾಕಾಲ ಕೂತ್ಕೊಂಡು ನೋಡುವಂಥ ಟಿ ವಿ ಸೀರಿಯಲ್ಲೋ, ಅಥವಾ ನಿಮ್ಮ ಜೀವನದಲ್ಲಿ ಬಹಳ ನೋವಾಯಿತು ಅಂತ ಹೇಳಿ ಕೂತ್ಕೊಂಡು ಫಿಲಿಮ್ನಲ್ಲಿ 3 ಗಂಟೆ ಕಾಲ ನೋಡುವಂಥ ಚಿತ್ರದಲ್ಲೋ, ಅಲ್ಲಿ ನಿಮಗೆ ಎಷ್ಟು ಬೇಕು, ಏನು ಬೇಕು, ನಿಮ್ಮ ತಲೆಗೆ ನಿಮ್ಮಲ್ಲಿ ಇಲ್ಲದ್ದು ನಿಮಗೆ ಏನು ಬೇಕಾಗಿರುವುದು, ಅದರಿಂದ ನಿಮ್ಮ ಜೀವನದಲ್ಲಿ ಸುಖವನ್ನು ಮುಂದೆ ನೀವು ಹೇಗೆ ಕಟ್ಕೊಳ್ಬಹುದು, ಯಾವ ರೀತಿ ಸುಖ ಸಂತೋಷವನ್ನು ಕಾಣಬಹುದು ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡಿ ಅದಷ್ಟನ್ನು ಮಾತ್ರ ಗ್ರಹಿಸಿದರೆ ಸಾಕು. ಯಾಕೆಂದರೆ 3 ಗಂಟೆ ಕಾಲ ನೀವು ಕೂತು ನೋಡುವಂಥ ಚಿತ್ರದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ಅಳಿಸೋದು, ನಿಮ್ಮನ್ನು ನಗಿಸೋದು, ನಿಮ್ಮನ್ನು ಹುರಿದುಂಬಿಸೋದು, ಅಥವಾ ನಿಮಗೇನೋ ಒಂದು ಬೇಕು ಬೇಡ ಆಸೆ ಆಕಾಂಕ್ಷೆಗಳು ಕಣ್ಣಲ್ಲಿ ನೋಡೋದು ಮಾತ್ರ, ಸ್ಪರ್ಶೋದಕ್ಕಲ್ಲ. ಅಂದರೆ ಇಂಥದ್ದೆಲ್ಲವೂ ಸಹಿತ ನಿಮಗೆ ತಂದಿಡ್ತಾರಲ್ಲಿ. ಆದರೆ ಇದಿಷ್ಟರಲ್ಲೂ ನೀವು ಆಯ್ಕೆ ಮಾಡ್ಕೋಬೇಕಾದ್ದೇನು? ಆ 3 ಗಂಟೆಗಳಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧ ಸ್ಮಶಾನಕ್ಕೆ ಹೋಗೋ ತನಕ ಎಲ್ಲವೂ ಮಾಡಿ ಮುಗಿಸಿರ್ತಾರೆ ಚಿತ್ರದಲ್ಲಿ. ಆದರೆ ಅದರ ಮಧ್ಯದಲ್ಲಿ ನಿಮ್ಮ ಆಯ್ಕೆ ಎಷ್ಟು ಬೇಕು, ನೀವು ಹೇಗೆ ಅದನ್ನು ತಯಾರು ಮಾಡ್ಕೋಬೇಕು, ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ನೀವೆಷ್ಟು ಅದನ್ನು ಸ್ವಾಗತಿಸ್ಕೋಬೇಕು, ಎಷ್ಟು ತಗೊಳ್ಬೇಕು, ಈ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದನ್ನು ಬಿಟ್ಟು 3 ಅಲ್ಲ 300 ಗಂಟೆ ಕೂಡಿಸ್ಕೊಂಡು ನೋಡಿಸಿದ್ರು ಪುನಃ ಆಚೆ ಬಂದ ತಕ್ಷಣ ನಂದು ಅದೇ ಜೀವನ ಅಂತ ಹೇಳಿ ಅದೇ ಭಾಗಗಳಲ್ಲಿ ಕೂತ್ಕೊಂಡು ಅಲ್ಲೇ ನಾವು ಅದರ ಸ್ಮೆಲ್ಲು, ಅದರ ಒಂದು ಸುವಾಸನೆಯನ್ನು ತೊಗೊಳ್ತೀವಿ, ಅಥವಾ ನಾವು ಅಲ್ಲೇ ಇರ್ತೀವಿ, ಇದೇ ಥರ ಗಲೀಜು ಮಾಡ್ಕೊಳ್ತೀವಿ ಅಂದರೆ ಅದು ಯಾರು ಹೇಳಿದ್ರು ಕೇಳಿದ್ರು ಅದು ಬಹುಶಃ ಅವರವರ ಹಣೆಯಲ್ಲಿ ಬರೆದದ್ದು, ಈ ಜನ್ಮಕ್ಕೆ ಸಿಕ್ಕಿರುವಂಥದ್ದು, ಈ ಜನ್ಮದ ಆರಭ್ಯ ಇರತಕ್ಕಂಥದ್ದು ಇಷ್ಟೇ ಕರ್ಮಫಲ ಅಂತ ತಿಳ್ಕೊಳ್ಳುವಂಥದ್ದು ಸಹಿತ ಸಾಕಷ್ಟು ಜನದ ಬುದ್ಧಿ ಆಗೋಗ್ಬಿಟ್ಟಿರುತ್ತೆ. ಆದರೂ ಅರ್ಥ ಮಾಡ್ಕೋಬೇಕಾದ್ದು ಬಹಳಷ್ಟು ಇದೆ. ತಮ್ಮನ್ನು ತಾವು ಸಾಧನೆ ಮಾಡ್ಕೊಳ್ತಕ್ಕಂಥದ್ದಕ್ಕಿಂತ ನಮ್ಮೊಳಗೂ ಏನೋ ತಪ್ಪಿರಬಹುದು, ಅಥವಾ ನಮ್ಮೊಳಗಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೊಂದು ವಿಧಾನ ಬೇಕು. ಒಂದು ಕ್ಷಣ ನಮ್ಮನ್ನು ನಾವು ಮರೆತು ಆಲೋಚನೆ ಮಾಡಿದಾಗ ನಮ್ಮೊಳಗಿರ್ತಕ್ಕಂತಹ, ನಮ್ಮಿಂದ ಆಗ್ತಿರ್ತಕ್ಕಂಥ, ಅಥವಾ ನಮ್ಮೊಳಗೆ ಏನೇನು ನೋವಿದೆ, ಏನೇನು ತಪ್ಪಿದೆ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು, ಅಥವಾ ಹೀಗೂ ಒಂದು ದಾರಿ ನಡೆದರೆ ಏನಾಗ್ಬೋದು, ಪುನಃ ನಮ್ಮ ದಾರಿಗೆ ನಾವು ಬಂದ್ಬಿಡೋಣ. ಆದರೆ ಈ ದಾರಿಯಲ್ಲಿ ಒಂದು ವಿಶೇಷತೆ ಇದೆ, ಒಂದು ಬೆಳಕಿದೆ ಅಂದಾಗ ಆ ದಾರಿಗೆ 2 ಹೆಜ್ಜೆ ಹಾಕೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದನ್ನೇ ಹಿರಿಯರು, ಗುರುಗಳು, ಹಿಂದಿನ ಪರಂಪರೆಯಲ್ಲಿರ್ತಕ್ಕಂಥವರು, ಅದರಲ್ಲೂ ಬಸವಣ್ಣವ್ರು ಹೇಳಿರ್ತಕ್ಕಂಥ ಮಾತು ಇದೆ. ಬದುಕಿರುವಂತಹ 4 ದಿನಗಳು ನೀನು ಕಾಣಬೇಕಾಗಿರ್ತಕ್ಕಂಥದ್ದನ್ನು ಕಂಡಾಗ ಮಾತ್ರ ಆ 4 ದಿನಗಳಿಗೂ ಸ್ವಾರಸ್ಯಕರವಾದಂಥ ಜೀವನ, ಅದಕ್ಕೂ ಅರ್ಥಪೂರ್ಣವಾದಂಥ ಜೀವನ. ಆದರೆ 4 ದಿನಗಳ ಕಾಲ ನಿನ್ನದೇ ಆದ ಪ್ರಪಂಚದಲ್ಲಿ ನೀನು ತೇಲದೇ ಆಗಿದ್ದರೆ, ಆ ಪ್ರಪಂಚದಿಂದ ಆಚೆ ಬಂದು ನಿನ್ನ ಹೊರ ಪ್ರಪಂಚದಲ್ಲೂ ಸಹಿತ ನೀನು ಒಬ್ಬ ಮನುಷ್ಯನಾಗಿ ಬದುಕಿದ್ದು ನೀನು ಬದುಕಲಿಲ್ಲ ಅಂದರೆ ನಿನ್ನ ಬದುಕೇ ವ್ಯರ್ಥ ಅಂತ ಹೇಳ್ತಾರೆ ಬಸವಣ್ಣವರು. ಎಂತಹ ವಿಶೇಷತೆ ಇದೆ ನೋಡಿ. ಇದರ ಒಳಾರ್ಥವನ್ನು ಹೇಳ್ತಾ ಹೊರಟ್ರೆ ಇವತ್ತಿನ 1.5 ಗಂಟೆ ಸಾಕಾಗೋದಿಲ್ಲ.